ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲಿ ದರ್ಶನ್ ಕೇಸ್ ಕೂಡ ದಾಖಲಾಗಿದೆ. ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ಸಂಭವಿಸಿದಂತಹ ಮೇಜರ್ ಕೇಸ್ ಅಂತ ಅನಿಸ್ಕೊಂಡಿದೆ ದರ್ಶನ್ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಘಟನೆಯ ತೀವ್ರತೆಯ ಮೇಲೆ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಎರಡನೇ ಸೆನ್ಸೇಷನಲ್ ಕೇಸ್, ಈ ವರ್ಷದ ಎರಡನೇ ಸೆನ್ಸೇಷನಲ್ ಕೇಸ್. ಕೋಲ್ಕತ್ತಾ ವೈದ್ಯೆಯ ರೇಪಿಂಗ್ ಮರ್ಡರ್ ಮೊದಲ ಪ್ರಕರಣ, ದೇಶದಲ್ಲಿ ನಡೆದಂತಹ ಭೀಕರ ಘಟನೆ ಅಂತ ಅನಿಸ್ಕೊಂಡಿದ್ರೆ ಅದೇ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದಿರೋದು ದರ್ಶನ್ ಪ್ರಕರಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದೇಶದಲ್ಲೇ ಎರಡನೇ ಸ್ಥಾನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ನಾವು ಈ ಕೇಸ್ಗಳ ಪಟ್ಟಿಯಲ್ಲೂ ಕೂಡ ದರ್ಶನ್ ಪ್ರಕರಣ ದಾಖಲಾಗಿರೋದು ದುರಂತ ಅಂತ ಅನಿಸುತ್ತೆ. ವಿಕಾಸ್, ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಈ ಅಂಕಿಅಂಶ ಏನ್ ಸೂಚಿಸ್ತಾ ಇದೆ? ದೇಶದಲ್ಲಿ ನಡೆದಂತಹ ಒಂದು ಕ್ರೈಮ್ ಪ್ರಕರಣದಲ್ಲಿ ದರ್ಶನ್ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೂಡ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅಂದ್ರೆ ದೇಶ ಬಿಡಿ ವಿದೇಶದಲ್ಲೂ ಕೂಡ ಗೂಗಲ್ ನಲ್ಲಿ ಅಥವಾ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಕರ್ನಾಟಕದ ಈ ಒಂದು ಕ್ರೈಮ್ ಏನಿದೆ ಇದು ಎರಡನೇ ಸ್ಥಾನದಲ್ಲಿ ಮತ್ತು ವಿತ್ ಡಿಟೇಲ್ಡ್ ಆಗಿ ಆ ಒಂದು ಕೊಲೆಯ ಏನೆಲ್ಲ ಅವೆಲ್ಲ ಸಾರಾಂಶಗಳನ್ನ ಕೂಡ ವಿಕಿಪೀಡಿಯಾದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಹಾಗಾಗಿ ಈ ಒಂದು ಘಟನೆಯ ಮತ್ತು ಈ ಕೊಲೆಯ ತೀವ್ರತೆಯ ಅನುಸಾರವಾಗಿ ಈ ಒಂದು ಅಂಕಿಅಂಶಗಳನ್ನ ತೆಗೆದುಕೊಂಡು ಅದಕ್ಕೆ ರ್ಯಾಂಕಿಂಗ್ ಅನ್ನ ಕೊಡಲಾಗುತ್ತೆ. ಕೋಲ್ಕತ್ತಾ ಪೋಸ್ಟ್ ಗ್ರಾಜುಯೇಟ್ ಟ್ರೈನಿ ಡಾಕ್ಟರ್ ಅತ್ಯಾಚಾರ ಪ್ರಕರಣ ಈಗ ನಂಬರ್ 1 ಸ್ಥಾನದಲ್ಲಿ ಇದ್ರೆ, ಪುಣೆ ಇದು ಪೋರ್ಷೆ ಕೇಸ್ ಏನಿದೆ, ಪೋರ್ಷೆ ಕಾರ್ ಆಕ್ಸಿಡೆಂಟ್ ಕೇಸು ಮತ್ತು ಟೆಕ್ ಸ್ಕ್ಯಾಮು, ಗಾಯಕ ಜುಬೇನ್ ಶಂಕಾಸ್ಪದ ಸಾವು ಏನಿದೆ, ಇವೆಲ್ಲವೂ ಕೂಡ ಈ ಒಂದು ರ್ಯಾಂಕಿಂಗ್ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ. ಕರ್ನಾಟಕದ ರೇಣುಕಾಸ್ವಾಮಿ ಕೊಲೆ ಕೇಸ್ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಮತ್ತು ಇದಕ್ಕೆ ಸಪರೇಟ್ ಆಗಿ ಒಂದು ವಿಕಿಪೀಡಿಯಾ ಕೂಡ ಕ್ರಿಯೇಟ್ ಆಗಿದ್ದು, ಈ ಪ್ರಕರಣದ ಒಂದು ಡೀಟೇಲ್ಸ್ ಅನ್ನ ಹೊಡೆದ್ರೆ ಅಥವಾ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಅಂತೇಳಿ ಹೊಡೆದ್ರೆ ಅದಕ್ಕೆ ಸಪರೇಟ್ ಆಗಿ ವಿಕಿಪೀಡಿಯಾ ಓಪನ್ ಆಗುತ್ತೆ ಮತ್ತು ಈ ಪ್ರಕರಣದಲ್ಲಿ ನಡೆದಂತ ಎಲ್ಲ ಘಟನೆಗಳು ಮತ್ತು ವಿಚಾರಗಳೇನಿದೆ ಅವೆಲ್ಲವೂ ಕೂಡ ಇದು ಗೂಗಲ್ ನಲ್ಲಿ ಸಿಗುವಂತೆ ಆಗಿರುವಂತದ್ದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ವಿಕಾಸ್ ತಮ್ಮೆಲ್ಲ ಮಾಹಿತಿಗೆ. ದೇಶದ ಪ್ರಮುಖ ಕೇಸ್ಗಳ ಪಟ್ಟಿಯಲ್ಲೂ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ವಿರುದ್ಧದ ಪ್ರಕರಣ ದಾಖಲಾಗಿರುವಂತದ್ದು ದುರಂತ. ಒಂದು ವರ್ಷದಲ್ಲಿ ಆಗಿರುವಂತಹ ಮೇಜರ್ ಕೇಸ್ಗಳ ಪ್ರಕರಣಗಳನ್ನೇನು ಪಟ್ಟಿ ಮಾಡಿದಾಗ ಅಂಕಿಅಂಶಗಳೇನು ರಿಲೀಸ್ ಆಗಿದೆ ಅದರ ಪ್ರಕಾರ ಈ ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯ ರೇಪ್ ಅಂಡ್ ಮರ್ಡರ್ ಪ್ರಕರಣ ಮೊದಲ ಸ್ಥಾನದಲ್ಲಿದ್ದರೆ, ಇನ್ನು ದರ್ಶನ್ ಪ್ರಕರಣ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ಜೊತೆಗೆ ಟಾಪ್ 6ರಲ್ಲಿ ಈ ಪ್ರಕರಣ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಕೃತ್ಯದ ತೀವ್ರತೆಯ ಆಧಾರದ ಮೇಲೆ ಲಿಸ್ಟ್ನಲ್ಲಿ ಸೆನ್ಸೇಷನಲ್ ಕೇಸ್ ಅಂತ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ. ವಿಕಿಪೀಡಿಯಾ ಸೇರಿದೆ ದರ್ಶನ್ ಕೇಸ್. ಭೀಕರ ಘಟನೆಯನ್ನು ಪಟ್ಟಿ ಮಾಡಲಾಗಿದೆ. ಅಂದ್ರೆ ಕಳೆದ ಒಂದು ವರ್ಷದಲ್ಲಿ ನಡೆದಂತಹ ಘಟನೆಯ ಪಟ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಎರಡನೇ ಸ್ಥಾನ.